ಲಕ್ಷ್ಮಿ, ಪ್ರಿಯೆ, ಏಕೆ ಪ್ರಿಯೆ ಕಣ್ಣಲ್ಲಿ ನೀರು? ನೀವು ಮಾಡಿದ ಘನ ಕಾರ್ಯಕ್ಕೆ ಕಣ್ಣೀರು ಹಾಕದೆ ಆನಂದ ಪಡಬೇಕೇನು? ಸೃಷ್ಟಿಕರ್ತನಿಗೆ ಜನ್ಮ ಕೊಟ್ಟ ತಂದೆಯನ್ನು ಕೇವಲ ಒಬ್ಬ ಮಾನವನು ಅಪಮಾನ ಮಾಡಿಬಿಟ್ಟನಲ್ಲ. ರಮಾ, ಭೃಗು ಮಹರ್ಷಿ ಮಹಾಜ್ಞಾನಿ. ಯಾವುದೋ ಘನ ಕಾರ್ಯ ಸಾಧಿಸುವ ಸಲುವಾಗಿ ಆ ರೀತಿ ವರ್ತಿಸಿರಬಹುದೇ ಹೊರತು ಅನ್ಯಥಾ ಅಲ್ಲ. ಅಷ್ಟಕ್ಕಾಗಿ ನೀನು ವ್ಯಾಕುಲ ಪಡುವುದು ತರವಲ್ಲ. ಸಮಾಧಾನ ತಂದುಕೋ ದೇವಿ, ಸಮಾಧಾನ ತಂದುಕೋ. ಸಮಾಧಾನ? ಮಹಾಲಕ್ಷ್ಮಿಗೆ ಅಪಮಾನ ಮಾಡಿದ ಆ ಭೃಗುವಿಗೆ ತಕ್ಕ ದಂಡನೆಯಾದಂತೆ ನನಗೆ ಸಮಾಧಾನ. ದೇವಿ, ಅನವರತ ನನ್ನ ಹೃದಯ ಮಂದಿರದಲ್ಲಿ ವಾಸ ಮಾಡುತ್ತಿರುವ ನಿನಗೆ ನಿಜ ಭಕ್ತರೊಡನೆ ನನಗಿರುವ ಹೃದಯ ಸಂಬಂಧವೇನೆಂಬುದು ನಿನಗೆ ತಿಳಿಯದೆ. ಇಂದಿರಾ, ಇಷ್ಟಕ್ಕೂ ಭೃಗು ಪಾದಸ್ಪರ್ಶವಾದದ್ದು ನನಗೆ. ನಿಮಗಲ್ಲ, ನಿಮಗಲ್ಲ. ಅವನು ಒದ್ದಿದ್ದು ಸದಾ ನಾನು ವಾಸವಾಗಿರುವ ಈ ವಕ್ಷಸ್ಥಳಕ್ಕೆ, ಮಹಾಲಕ್ಷ್ಮಿ ನಿಲಯಕ್ಕೆ ಅವನು ಅಪಚಾರ ಮಾಡಿತ್ತು. ಶ್ರೀಪತಿ ಎದುರಿಗೆ ಶ್ರೀದೇವಿಯ ಮಂದಿರವನ್ನು ತೃಣದಂತೆ ಭಾವಿಸಿ ಕಾಲಿನಿಂದ ಜಾಡಿಸಿದ ಆ ಗರ್ವಾಂತನನ್ನು ಶಪಿಸದೆ ದಂಡಿಸದೆ ಉಪಚರಿಸಿದ್ದು ಅಲ್ಲದೆ ನನ್ನೆದುರಿಗೆ ಅವನನ್ನು ಕೊಂಡಾಡುವಿರಾ? ಲೋಕಮಾತ, ಮಡಿಲಿನಲ್ಲಿ ಮಲಗಿರುವ ಮಗು ಅಳುತ್ತಾ ಎದೆಗೆ ಕಾಲು ತಾಗಿಸಿದರೆ ಹೆತ್ತವಳು ಅದನ್ನು ರೋಷದಿಂದ ಬಿಸಾಡಿ ದಂಡಿಸುತ್ತಾಳೇನು? ಪಾದದಿಂದೊದ್ದು ಘಾತಿಗೊಳಿಸಿದವನ ಮೇಲೆ ಪ್ರೀತಿ, ಪಾದ ಪೂಜಿಸಿ ಪಾದ ಕಮಲಗಳನ್ನು ಆಶ್ರಯಿಸಿರುವ ನನಗೆ ಬೇಡದ ನೀತಿ. ಅದೇ ಭಕ್ತನಿಗೂ ಭಗವಂತನಿಗೂ ಇರುವ ರೀತಿ. ನಿಮ್ಮ ರೀತಿ ನೀತಿಗಳ ಅವಶ್ಯಕತೆ ನನಗೆ ಬೇಕಿಲ್ಲ. ಯಾವ ಸ್ಥಳದಲ್ಲಿ ನನಗೆ ರಕ್ಷಣೆ ಇಲ್ಲವೋ, ಯಾವ ಸ್ಥಳದಲ್ಲಿ ಈ ಲಕ್ಷ್ಮಿಗೆ ಪುರಸ್ಕಾರವಿಲ್ಲವೋ ಆ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ನಿಲ್ಲುವುದಿಲ್ಲ. ಸರಿಯಾಗಿ ನುಡಿದೆ ತಾಯಿ. ನಾರಾಯಣ ನಾರಾಯಣ. ನಾರದ, ಸಮಯ ಸಾಧಿಸಿ ಸಮಾಧಾನ ಹೇಳುವುದು ಬಿಟ್ಟು ಸಂಸಾರವನ್ನೇ ಒಡೆಯಲು ನೋಡುತ್ತಿರುವೆಯಾ? ನಾರಾಯಣ ನಾರಾಯಣ. ಎಲ್ಲಿಯಾದರೂ ಉಂಟೆ ಪರಮಾತ್ಮ? ಪುರಸ್ಕಾರವಿಲ್ಲದ ಸ್ಥಳದಲ್ಲಿ ಕ್ಷಣಕಾಲವೂ ನಿಲ್ಲುವುದಿಲ್ಲವೆಂದು ತಾಯಿಯೇ ಹೇಳಿದ್ದಾಳೆ. ಅಮ್ಮ, ಯಾವುದೇ ಕಾರಣಕ್ಕೆ ಆಗಲಿ ಈ ನಿನ್ನ ನಿರ್ಧಾರವನ್ನು ದಯಮಾಡಿ ಬದಲಿಸಬೇಡ ತಾಯಿ. ನಾರದ, ಯೋಚನೆ ಮಾಡು ತಾಯಿ. ಶ್ರೀಹರಿಯ ಮನಸ್ಸನ್ನು ತಲ್ಲಣಗೊಳಿಸಬೇಡ. ಕ್ಷಣಕಾಲ ಶಾಂತವಾಗಿ. ಇಲ್ಲ, ಖಂಡಿತ ಇಲ್ಲ. ಏನೇ ಆಗಲಿ ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ಇರುವುದಿಲ್ಲ. ಲಕ್ಷ್ಮಿ, 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 ಮಹಾಲಕ್ಷ್ಮಿ, ಲಕ್ಷ್ಮಿ, ಪ್ರಾಣೇಶ್ವರಿ, ಹೃದಯೇಶ್ವರಿ. ಲಕ್ಷ್ಮಿ, ಲಕ್ಷ್ಮಿ. ನಾರಾಯಣ ನಾರಾಯಣ. ಲಕ್ಷ್ಮಿ, 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 ಲಕ್ಷ್ಮಿ. ಸ್ವಾಮಿ, ಯಾರದೇ ಆರ್ತನಾದ ಹೃದಯವೇ ಕರಗಿ ನೀರಾಗುವಂತೆ ಹಂಬಲಿಸುವ ಈ ಮಹಾನುಭಾವನಾರು? ಶ್ರೀಮನ್ನಾರಾಯಣ. ತ್ರೇತಾಯುಗದಲ್ಲಿ ಸೀತೆಯನ್ನು ಕಾಣದೆಯೇ ಅಲೆಯುತ್ತಾ ಜಾನಕಿ ವೈದೇಹಿ ಎಂದು ಹಲಬಿದಂತೆ ಈ ಕಲಿಯುಗದಲ್ಲಿ ವೈಕುಂಠದಿಂದ ಮರೆಯಾಗಿರುವ ಮಹಾಲಕ್ಷ್ಮಿಗಾಗಿ ಕರುಳು ಮಿಡಿಯುವಂತೆ ಕರೆಯುತ್ತಿದ್ದಾನೆ. ವಿಚಿತ್ರವಾಗಿದೆಯಲ್ಲ ಸ್ವಾಮಿ. ಸರ್ವಜ್ಞನಾದ ನಾರಾಯಣನಿಗೆ ಲಕ್ಷ್ಮಿ ಇರುವ ತಾಣ ತಿಳಿಯದೆ ಶ್ರೀಹರಿ ತಾನೇ ಸೃಷ್ಟಿಸಿದ ಮಾಯಿಯಲ್ಲಿ ತಾನೇ ಸಿಲುಕಿ ವಿನೋದವಾಡುತ್ತಿದ್ದಾನೆ ದೇವಿ. ಭೂಸ್ಪರ್ಶ ಮಾಡಿದೊಡನೆಯೇ ಮಾನವ ಸಹಜವಾದ ಗುಣ ಸ್ವಭಾವಗಳು ಆವರಿಸಿ ಹಸಿವು ಬಾಯಾರಿಕೆ ಬಳಲಿಕೆಗಳಿಂದ ಅಲೆದಾಡುತ್ತಿದ್ದಾನೆ. ಅವನಿಗೀಗ ಲಕ್ಷ್ಮಿ ಎಂಬ ಹೆಸರೊಂದೇ ನೆನಪಿರು. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ.
ಲಕ್ಷ್ಮಿ 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 ಅಮ್ಮ ಏನಮ್ಮ ಏನಾಯ್ತಮ್ಮ? ಎಲ್ಲಿ ನನ್ನ ಶ್ರೀನಿವಾಸ? ಅದಾವ ಶ್ರೀನಿವಾಸ ಅಮ್ಮ? ನನ್ನ ಕಂದ, ನನ್ನ ಮಗ ಶ್ರೀನಿವಾಸ ಇಲ್ಲೇ ಕುಳಿತಿದ್ದ. ನನ್ನೊಡನೆ ನಗು ನಗುತ್ತಾ ಮಾತನಾಡಿದ. ಸ್ವಾಮಿ ಸನ್ನಿಧಿಗೆ ಹೋಗುತ್ತಿದ್ದಾಗ ಕಾಣದೆ ಮರೆಯಾಗಿ ಹೋದ. ಶ್ರೀನಿವಾಸ ಅಮ್ಮ, ಏನಾದರೂ ಕನಸು ಕಂಡಿರಾ? ಇದೇ ಆಶ್ರಮ, ಅಲ್ಲೇ ತೊಟ್ಟೆಲು. ದೇವರ್ಷಿಗಳು, ಮಹರ್ಷಿಗಳು ಎಲ್ಲರೂ ಬಂದಿದ್ದರು. ನಾರದರು ನನ್ನ ಕಂದನನ್ನು ಕಂಡು, ಬಕಳಾದೇವಿ, ಎಂಥ ಪುಣ್ಯವಂತಿಯಮ್ಮ ನೀನು. ಇದು ಸಾಮಾನ್ಯವಾದ ಕೂಸಲ್ಲ, ಸಾಕ್ಷಾತ್ ಪರಮಾತ್ಮನ ಪ್ರತಿರೂಪ. ತಾಯಿ, ಈ ನಿನ್ನ ಕಂದನನ್ನ ಶ್ರೀನಿವಾಸ, ವೆಂಕಟೇಶ ಎಂದು ಕರೆ. ಶ್ರೀನಿವಾಸ, ವೆಂಕಟೇಶ. ಅಮ್ಮ, ಸ್ವಾಮಿಯ ಸನ್ನಿಧಿಗೆ ವೇಳೆಯಾಯಿತಲ್ಲವೇ? ಹೌದು ಹೌದು, ಹೊರಡೋಣ. ಶ್ರೀನಿವಾಸ, 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 ಶ್ರೀನಿವಾಸ! ಇಲ್ಲ, ಇದು ಖಂಡಿತ ಕನಸಲ್ಲ. ಶ್ರೀನಿವಾಸ ನನ್ನ ಮಗ, ನನ್ನ ಕಂದ. ಇದು ಕನಸಾಗಿದ್ದರೆ ನನಗೆ ಈ ವೇದನೆ ಏಕೆ, ಈ ಸಂಕಟ ಬೇಕೆ? ಸ್ವಾಮಿ, ಪರಸ್ವಾಮಿ, ಸದಾ ಕಾಲ ನಿನ್ನನ್ನು ಸೇವಿಸುತ್ತಾ ಕಾಲಯಾಪನೆ ಮಾಡುತ್ತಿರುವ ನನಗೆ ಇದೆಂತಹ ಯಾತನೆಯನ್ನು ತಂದೊಡ್ಡಿದೆ ತಂದೆ. ಯಾವ ಕಾರಣಕ್ಕಾಗಿ ನನಗೆ ವಿಚಿತ್ರ ಅನುಭವ? ಯಾವ ಅಪರಾಧಕ್ಕಾಗಿ ನನಗೆ ಈ ವೇದನೆ? ಮಾತನಾಡು ಸ್ವಾಮಿ, ಮಾತನಾಡು. ಬಕುಳ, ಯಾವ ಕ್ಷಣದಲ್ಲಿ ಶ್ರೀನಿವಾಸ ತನ್ನ ಲೋಕ ಬಿಟ್ಟು ಭೂಸ್ಪರ್ಶ ಮಾಡಿದನೋ ಆ ಕ್ಷಣವೇ ನೀನವನ ತಾಯಾದೆ. ಆ ಅನುಭವವನ್ನೇ ನೀನು ಕನಸಿನಂತೆ ಕಂಡಿದ್ದು. ಹಾಗಾದ್ರೆ ಆ ನನ್ನ ಕಂದ ಈಗ ಎಲ್ಲಿದ್ದಾನೆ ಸ್ವಾಮಿ? ಇಲ್ಲೇ ಅರಣ್ಯದಲ್ಲಿ. ಕಾಲ ಕೂಡಿ ಬಂದಾಗ ತಾನಾಗೇ ನಿನ್ನ ಬಳಿಗೆ ಬರುವ. ಶ್ರೀನಿವಾಸ, ಅಮ್ಮ, 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 ಅಮ್ಮ. ಅಮ್ಮ, ಮಹಾಲಕ್ಷ್ಮಿ, ಜಗಜ್ಜನನಿ,
ಲೋಕಮಾನ್ಯಾದ ನೀನೇ ಹೀಗೆ ಜಗತ್ತನ್ನು ಮರೆತು ಕುಳಿತರೆ ಹೇಗಮ್ಮ? ಯಾಕೆ ನಾರದರೆ, ಏನಾಯ್ತೀಗ? ಇನ್ನೇನಾಗಬೇಕು ತಾಯಿ? ವೈಕುಂಠ ಬಿಟ್ಟು ನಿನ್ನನ್ನು ಹುಡುಕುತ್ತಾ ಬಂದ ನಾರಾಯಣನು ಶೇಷಾಚಲದ ವಲ್ಮೇಕದಲ್ಲಿ ಆಯಾಸದಿಂದ ಮಲಗಿದ್ದಾನೆ. ಅಷ್ಟೇ ಅಲ್ಲ ತಾಯಿ, ಕ್ಷಣ ಕ್ಷಣಕ್ಕೂ ಅಧಿಕವಾಗುತ್ತಿರುವ ಹಸಿವು ಬಾಯಾರಿಕೆಗಳ ಬಾಧೆಯಿಂದ ತಲ್ಲಣಿಸಿ ಹೋಗುತ್ತಿದ್ದಾನೆ. ನನ್ನ ಸ್ವಾಮಿಗೆ ಆಯಾಸವೇ? ಸಕಲ ಜೀವರಾಶಿಗಳ ಹಸಿವನ್ನು ಇಂಗಿಸಿ ತೃಪ್ತಿಪಡಿಸುವ ಪರಮಾತ್ಮನಿಗೆ ಹಸಿವಿನ ಸಂಕಟವೇ? ಅನವರ್ತ ಕ್ಷೀರಾಸಾಗರದಲ್ಲಿ ಮಲಗಿರುವ ನಾರಾಯಣನಿಗೆ ಬಾಯಾರಿಕೆಯ ಬಾಧೆ? ಅಯ್ಯಯ್ಯೋ, ಕೇಳುವುದಕ್ಕೆ ಕಷ್ಟವಾಗಿದೆಯೇ, ನಂಬುವುದಕ್ಕೆ ಅಸಾಧ್ಯವಾಗಿದೆಯೇ? ನಾರದ, ನಾನೀಗೇನು ಮಾಡಲಿ? ದಿಕ್ಕೇ ತೋಚುತ್ತಿಲ್ಲ. ಅಷ್ಟ ದಿಕ್ಪಾಲಕರೇ, ಜಗತ್ತಿನ ಆಗು ಹೋಗುಗಳನ್ನು ತಿಳಿಯದಂತೆ ಎಲ್ಲೆಡೆಗಿದ್ದೀರಿ. ಇದೇನು ನೀವು ಕರ್ತವ್ಯ ಪಾಲಿಸುವ ರೀತಿ? ಶ್ರೀಹರಿಯ ಆರ್ತನಾದ ಕೇಳಿಸಲಿಲ್ಲವೇ? ನನ್ನ ಸ್ವಾಮಿಯ ವೇದನೆ ತಿಳಿಯಲಿಲ್ಲವೇ? ಬ್ರಹ್ಮದೇವ, ಸದಾಶಿವ! ಏನು ತಾಯಿ? ತ್ರಿಮೂರ್ತಿಗಳು ಲಭ್ಯನಾದ ನನ್ನ ಸ್ವಾಮಿಯು ಶೇಷಾಚಲದಲ್ಲಿ ನಾನಾ ಕಷ್ಟಗಳನ್ನು ಪಡುತ್ತಿದ್ದರೂ ನೋಡಿಕೊಂಡು ಮೌನವಾಗಿರುವರಲ್ಲ, ನ್ಯಾಯವೇ ಇದು? ನೀವಿಬ್ಬರು ಕಲಹ ಮಾಡಿ ಲೋಕ ಬಿಟ್ಟು ಬಂದು ನಮ್ಮನ್ನು ಆಕ್ಷೇಪಿಸುವುದು ಧರ್ಮವೇನಮ್ಮ? ಆಕ್ಷೇಪಿಸಲೆಂದೇನೂ ಕರೆಯಲಿಲ್ಲ, ಆಪತ್ತಿನಲ್ಲಿ ಸಹಾಯ ಮಾಡಿವಿ ಎಂದೆ ಅಷ್ಟೇ. ಈ ಕೋರಿಕೆ ನಿನ್ನಿಂದ ಬರಲೆಂದೇ ನಾವು ಇದುವರೆಗೂ ಸುಮ್ಮನಿದ್ದೆವು. ನಾನು ಶಂಕರನು ಗೋರುಪ ಧರಿಸುತ್ತೇವೆ. ನೀನು ನಮ್ಮನ್ನು ಚೋಳರಾಜನ ಆಶ್ರಯದಲ್ಲಿ ಸೇರಿಸಿಬಿಡು. ಮುಂದಿನ ಕೆಲಸ ನಾವು ನೋಡಿಕೊಳ್ಳುತ್ತೇವೆ. ಅಮ್ಮ, ಪರಮಾತ್ಮ, ನಿನ್ನ ಲೀಲೆಯೇ ಲೀಲೆ. ನಾರಾಯಣ ನಾರಾಯಣ. ಮಹಾರಾಜಕ್ಕೆ ನಮಸ್ಕಾರ. ಪ್ರಭು, ಇದೊಂದು ಅಪೂರ್ವವಾದ ಹಸು. ಮೂಗು ಪ್ರಾಣಿಯಾದರೂ ನಾವಾಡುವ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲದು. ಇಂತಹ ಅಪೂರ್ವವಾದ ಗೋವು ತಮ್ಮ ರಕ್ಷಣೆಯಲ್ಲಿದ್ದರೆ ಕ್ಷೇಮವೆಂದು ಕರೆತಂದೆ. ಇದರ ಬೆಲೆ? ಇದಕ್ಕೆ ಬೆಲೆ ಕಟ್ಟುವ ಸಾಮರ್ಥ್ಯ ಯಾರಿಗಿದೆ? ನಮಗಿದೆ. ಇದರ ತೂಕದಷ್ಟೇ ಬಂಗಾರ ಬೇಕಾದರೂ ತೂಗಿಸಿಕೊಡಬಲ್ಲೆ. ಹೇಳು, ಎಷ್ಟು ಬೇಕು? ಕೇಳಿದೆಯೇ ಕಾಮಧೇನು? ಕೊಳ್ಳುವವರ ಬಳಿ ನೆಮ್ಮದಿಯಿಂದ ಇರುವೆಯಾ? ನೋಡಿದ್ರ ಮಹಾರಾಜ, ಇದು ಮಾರುವ ಕೊಳ್ಳುವ ವಸ್ತುವಲ್ಲ. ನೀವು ಪ್ರೀತಿಯಿಂದ ನೋಡಿಕೊಂಡರೆ ಅಷ್ಟೇ ಸಾಕು. ಅಮ್ಮ, ಹಸು ಎಷ್ಟು ಮುದ್ದಾಗಿದೆ, ಮುಟ್ಟಬೇಕೆನ್ನುವ ಆಸೆ. ಕಾಮಧೇನು, ರಾಜ್ಕುಮಾರ ನಿನ್ನ ಮುಟ್ಟಬೇಕಂತೆ. ಹೋಗಮ್ಮ, ಹೋಗು. ಈ ಗೋವನ್ನು ಕರೆದುಕೊಂಡು ಹೋಗಿ ಗೋಶಾಲೆಗೆ ಸೇರಿಸಿ ಬನ್ನಿ. ಕನಕ, ಬೇಗ ಬಾರೆ. ತಮ್ಮಯ್ಯ, ಇದು ಸಾಧಾರಣ ಹಸು ಅಲ್ಲ, ಕಾಮಧೇನು. ಚೆನ್ನಾಗಿ ನೋಡ್ಕೊ. ಆಮೇಲೆ ಪುಟ್ಟ ಪ್ರಭು, ಬನ್ನಿ. ಕಾಮಧೇನು. ಆಹಾ ತಾಯಿ, ಪೂಜೆ ಮುಗಿತು, ಇನ್ನ ನಾವು ಹೋಗೋಣಮ್ಮ. ಲೋ ಗೋಪಾಲ, ಹಸುಗಳೆಲ್ಲ ಬಿಡು. ಸರಿ ಮಾವಯ್ಯ. ನಾನಿನ್ನ ಬರ್ಲ.